ನನ್ನ ಪ್ರೀತಿಯ ಕರ್ನಾಡಿನ ಜನತೆ ಶುಭ ಮುಂಜಾನೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಟಿಫಿನ್ ಆಯಿತಾ. ನಾನಿವತ್ತು ಸವಣೂರಿಗೆ ಹೋಗ್ತಿದ್ದೇನೆ, ಸ್ವಲ್ಪ ಕೆಲಸ ಇದೆ, ಅದಕ್ಕೋಸ್ಕರ ನಾನು ಹೊರಡ್ತಿದ್ದೇನೆ. ಹಾಗಿದ್ರೆ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಅದೇ ಇವತ್ತಿನ ವ್ಲಾಗ್ದು ವಿಶೇಷತೆ ಆಗಿರ್ತೈತಿ ಅಂತ ಹೇಳ್ತೀನಿ. ಇವಾಗ ನಾವಿರೋದು ಕರ್ನಾಟಕ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯಲ್ಲಿ. ಹೊಸೂರು ಕ್ರಾಸ್ ಅಂತ ಹೇಳ್ಕೊಂತಿದ್ದೆ ನಾನು ಇವಾಗ. ನಾನಿವಾಗ ಹುಬ್ಬಳ್ಳಿ ಹೊಸೂರು ಬಸ್ ಸ್ಟಾಪಲ್ಲಿದ್ದೇನೆ. ಇವಾಗ ನಾನು ಸವಣೂರಿಗೆ ಹೋಗ್ತಿದ್ದೇನೆ. ಬಸ್ಸಿಗೆ ವೇಟ್ ಮಾಡ್ತಿದ್ದೇನೆ, ಬಸ್ ಸ್ಟಾಪಿಗೆ ಹೋಗ್ತೇನೆ ಇವಾಗ. ನಾವು ಇವಾಗ MMGC ಹಾಸ್ಪಿಟ್ಲ್ ಎಕ್ಸೈಟ್ ಅಪೋಸಿಟ್ ಇದ್ದಾವೆ. ನಾನಿವಾಗ ಆಲ್ಮೋಸ್ಟ್ ಆಲ್ ಬಸ್ ಸ್ಟಾಪಿಗೆ ನೇರಿದ್ದೇನೆ. ಬಸ್ ಸ್ಟಾಪಲ್ಲಿ ಬಸ್ ಸಂಬಂಧ ವೇಟ್ ಮಾಡತ್ತೀನಿ. ಬಸ್ ಬರೋಲ್ಲ ಹೋಗ್ತೈತೆ, ನೋಡೋಣ ಎಷ್ಟು ಬರ್ತೈತೆ ಅಂತ. ಬಸ್ ಬಂತ ಸವಣೂರದ, ಇವಾಗ ಹತ್ಕೊಳ್ಳೋಣ. ಇವಾಗ ಜಸ್ಟ್ ನಾವು ಟೋಲ್ ಪಾಸ್ ಮಾಡ್ಕೊಂಡು ಹೊರಟಿದ್ದೇನೆ. ಇವಾಗ ಬಸ್ ಜಸ್ಟ್ ಟೋಲ್ ಪಾಸ್ ಆಯ್ತಾ. ನಾನು ಸವಣೂರು ರೀಚ್ ಆಗೋದು 1 hour ಟೈಮ್ ಬೇಕಾಗ್ತದೆ. ಇಲ್ಲಿ ಕನ್ಸ್ಟ್ರಕ್ಷನ್ ವರ್ಕ್ ನಡೀತದೆ, ಬ್ರಿಡ್ಜ್ ಮಾಡ್ತಿದ್ದಾರೆ. ಇಲ್ಲ ಕಬ್ಬರ್ ಕ್ರಾಸ್ ಹತ್ರ ಬಸ್ ಇವಾಗ ಶಿಗ್ಗಾಂವಿ ಬಂದು ರೀಚ್ ಆತ. ಎಲ್ಲ ಹೇಳ್ಕೊಂಡ್ರಿ ಇವಾಗ ನಾವು ಶಿಗ್ಗಾಂವಿ ಇವಾಗ ಸವಣೂರಿಗೆ ಹೊರಡ್ತಾ ಇದ್ದೇವೆ. ಸವಣೂರು ರೀಚ್ ಆಗೋ ಅರೌಂಡ್ 20 ಮಿನಿಟ್ಸ್ ಆಗ್ತೈತಿ. ಫೈನಲಿ ನಾವು ಸವಣೂರಿಗೆ ರೀಚ್ ಆದ್ವಿ. ನಮ್ಮ ಬಸ್ ಸ್ಟ್ಯಾಂಡ್ ಒಂದು 2 ಮಿನಿಟ್ಸ್ ಆಗಿತ್ತು. ನಾವು ಇವಾಗ ಸವಣೂರು ಬಸ್ ಸ್ಟ್ಯಾಂಡಲ್ಲಿ ಇದ್ದೇವೆ. ಸವಣೂರು ರೀಚ್ ಆದ್ವಿ. ಇವಾಗ ಬಸ್ಸಿಂದ ಇಳಿಯೋಣ, ಬೇರೆ ಕೆಲಸಕ್ಕೆ ಹೋಗೋಣ ಅಂತ. ಇವಾಗ ಸ್ವಲ್ಪ ಏನಾರು ತಿನ್ಕೊಂಡು ಹೋಗೋಣಿಲ್ಲ. ಇವಾಗ ಹೋಟೆಲ್ ಒಳಗೆ ಬಂದೆ. ಇವಾಗ ಜಸ್ಟ್ ಊಟ ಆರ್ಡ್ರ್ ಮಾಡಿದ್ದೀನಿ, ಊಟ ಬರ್ತೈತೆ. ಊಟ ಮಾಡ್ಕೊಂಡು ಬೇರೆ ಕೆಲಸ ಇದೆ, ಅದು ಮುಗಿಸ್ಕೊಂಡು
ಆಮೇಲೆ ಪ್ಲ್ಯಾನ್ ಮಾಡೋಣ. ಊಟ ಆಯ್ತು ಇವಾಗ ಜಸ್ಟ್. ಆಯಿತಾ, ಹೊಡ್ತಿದ್ದೀನಿ ಇಲ್ಲಿಂದ. ಸವಣೂರು ರೋಡ್ ಹೆಂಗದ ನೋಡ್ರಿ ಒಳಗಡೆ ಅದ. ಸವಣೂರು ಒಳಗಡೆ ಅಂಗಡಿ ಎಲ್ಲ ಯಾವ ಥರ ಇದೆ ನೋಡ್ರಿ. ಸವಣೂರು ಒಳಗೆ ಬಂದಿದ್ದು ಆಲ್ಮೋಸ್ಟ್ ಎಲ್ಲ ವರ್ಕ್ ಮುಗಿತಾ. ಇವಾಗ ನಾನು ರಿಟರ್ನ್ ಮನೆಗೆ ಹೋಗ್ತಿದ್ದೇನೆ. ಇವಾಗ ಬಸ್ ಸ್ಟಾಪಿಗೆ ಹೋಗ್ತಿದ್ದೇನೆ. ಬಸ್ ಸ್ಟಾಪಿಗೆ ಹೋಗಕ್ಕೆ ಇನ್ನೊಂದು 10 ಮಿನಿಟ್ಸ್ ಆಗ್ತೈತಿ. ನಾನು ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ತಿದ್ದೇನೆ. ಇನ್ನೊಂದು 5 ಮಿನಿಟ್ಸಲ್ಲಿ ಬಸ್ ಸ್ಟ್ಯಾಂಡನ್ನು ರೀಚ್ ಆಗ್ತೇನೆ. ಫ್ರೆಂಡ್ಸ್, ಹುಬ್ಳಿ ಬಸ್ ಐತೆ, ಬಟ್ ಸೀಟ್ ಅದಾವ ಇಲ್ಲ ಡೌಟ್. ಬಸ್ ಮಾತ್ರ ಹಾಗೆ ರಶ್ ಐತೆ, ಸೀಟ್ ಅಂತ ಇಲ್ಲ. ಫ್ರೆಂಡ್ಸ್, ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಾರ ನೋಡ್ರಿ ಇಲ್ಲ. ಬಸ್ ಹೊಡ್ತಾ ಹುಬ್ಳಿ ರೀಚ್ ಆಗಕ್ಕೆ ಒಂದು 1 ಅವರ್ ಆಗ್ಬೋದು ಆಲ್ಮೋಸ್ಟ್. ಹೋಗೋಣ. ನಾವಿವಾಗ ಶಿಗ್ಗಾಂವಿ ಬಸ್ ಸ್ಟಾಪ್ ಅಲ್ಲಿದ್ದೇವೆ. ನೀವು ನೋಡ್ತಾ ಇದ್ರೆ ಶಿಗ್ಗಾಂವಿ ಬಸ್ ಸ್ಟ್ಯಾಂಡ್ ಯಾವ ಥರ ಆಯ್ತು ಅನ್ನೋದನ್ನು. ಶಿಗ್ಗಾಂವಿಂದ ಬಸ್ ಹೊರಡ್ತೀವಾಗ ಹುಬ್ಳಿ ಹೊರಡೋದು ಇವಾಗ. ನಾವಿವಾಗ ಗಬ್ಬರ್ ಕ್ರಾಸ್ ಹತ್ರ ಇದ್ದೇವೆ ಹುಬ್ಳಿಗೆ. ಬಸ್ ಸ್ಟಾಪ್ ಅಂತ ನಾನು ಹೇಳ್ಕೊಳ್ತಿದ್ದೇನೆ. ನಾನು ಇವಾಗ ಹೊಸರಲ್ಲಿದ್ದೇನೆ. ಹೊಸರು ಬಸ್ ಸ್ಟಾಪಿಗೆ ಹೋಗ್ತಿದ್ದೇನೆ ಇವಾಗ. ನಾನು ಇವಾಗ ಹೊಸೂರು ಹತ್ರ ಇದ್ದೇನೆ. ಬಸ್ ಸಿಕ್ಕೈತೆ, ಮನೆಗೆ ಹೊರಡ್ತಿದ್ದೇನೆ ಇವಾಗ. ನಾನು ನವನಗರ ಬಸ್ ಸ್ಟಾಪ್ ಅಂತ ಹೇಳ್ಕೊಂಡೆ ಮನೆಗೆ ಹೊರಡ್ತಿದ್ದೇನೆ ಇವಾಗ. ಅರವಿಂದ್ ಬೆಲ್ಲ ಸರ್ ಬಂದಾರ, ಸ್ಪೀಚ್ ಮಾಡ್ತಾರೆ ಇವಾಗ. ಹಾಗಾಗಿ ಆ ಖಾಸಗಿ ಜಾಗ ಬಿಟ್ಟು ಮಾಲೀಕತ್ವ ಪೇಪರ್ ಕೊಡ್ಬೇಕಂತ ಹೇಳಿ ನಾವು ಸರ್ವೆ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮ ಸರ್ಕಾರ ಬರಲಾರ್ದು, ಈ ಹೊಸ ಸರ್ಕಾರ ಬಂತು. ಜಸ್ಟ್ ನಾನು ಮನೆ ರೀಚ್ ಆದೆ.
ಎಂದಿನಂತೆ ಇವತ್ತಿನ ಲಾಗನ್ನು ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವಿಡಿಯೋ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.